ಇನ್ನು ಮತ್ತೆ ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ನಿಗೂಢ ಸಾವಿನ ಬಗ್ಗೆ ಏನು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಇದರ ಬಗ್ಗೆ ಅವರ ತಾಯಿ ದೂರನ್ನ ನೀಡಿದ್ದಾರೆ. ತಾಯಿ ಕುಸುಮಾವತಿಯವರು ಬೆಳ್ಳತ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರನ್ನ ಕೊಟ್ಟಿದ್ದಾರೆ. ಸೌಜನ್ಯ ತಾಯಿ ಕುಸುಮಾವತಿ ದೂರನ್ನ ಕೊಟ್ಟಿರುವಂತದ್ದು. ಎಸ್ಪಿ ಸೈಮನ್ಗೆ ದೂರನ್ನ ನೀಡಿದಂತ ಸೌಜನ್ಯ ತಾಯಿ ಮಾಧ್ಯಮಗಳ ಕಣ್ತಪ್ಪಿಸಿ ಬಂದು ದೂರನ್ನ ನೀಡಿದ್ದಾರೆ. ನೋಡಿ, ಒಂದಿಷ್ಟು ದೂರು ನೀಡಿ ತೆರಳಿರುವಂತ ಕುಟುಂಬ ಇದು. ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೆ ನೀಡಿದಂತ ಚಿನ್ನಯ್ಯ ಏನಿದ್ದಾನಲ್ಲ, ಸೌಜನ್ಯ ಶವ ಎತ್ತಿಕೊಂಡು ಹೋಗ್ತಿದ್ದನ್ನ ನೋಡಿರೋದಾಗಿ ಹೇಳಿದಂತ ಚಿನ್ನಯ್ಯ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಈ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದಿಷ್ಟು ಯೂಟ್ಯೂಬ್ನಲ್ಲಿ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವಲ್ಲ, ಆ ವಿಡಿಯೋಗಳಲ್ಲಿ ಚಿನ್ನಯ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಎನ್ನುವಂಥದ್ದು. ಅದೇ ಆಧಾರದ ಮೇಲೆ ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು ಕೂಡ ಬಹಳ ಸ್ಪಷ್ಟವಾಗಿ ನೋಡಿ ಚಿನ್ನಯ್ಯ ಬಹಳ ಹೇಳಿದ್ದಾನೆ. ಸೊ ಹಾಗಾಗಿ SIT ಕಚೇರಿಗೆ ಆಗಮಿಸಿದಂಥ ಸೌಜನ್ಯ ಅವರ ತಾಯಿ ದೂರನ್ನ ಕೊಟ್ಟಿದ್ದಾರೆ. SP ಸೈಮನ್ ಅವರಿಗೆ ಒಂದಿಷ್ಟು ಕೊಟ್ಟಿದ್ದಾರೆ ಅನ್ನುವಂಥ ಬಗ್ಗೆಯೂ ಕೂಡ ಇಲ್ಲಿ ಬಹಳ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ನೋಡಿ, ಮತ್ತೆ ಸೌಜನ್ಯ ಕೇಸ್ ರೀಓಪನ್ ಆಗುತ್ತಾ? ಸೌಜನ್ಯ ಕೇಸ್ಗೆ ಈಗ ಮತ್ತೆ ನ್ಯಾಯ ಸಿಗುತ್ತಾ? ಹಾಗಾದ್ರೆ ಈಗಲಾದರೂ ಕೂಡ ಸಿಗುತ್ತಾ? ಕಳೆದ 12 ವರ್ಷಗಳಿಂದ ನಿರಂತರವಾಗಿರಿ, ಬಹಳಷ್ಟು ವರ್ಷಗಳಿಂದ ನಿರಂತರವಾಗಿ ಈ ಕುಟುಂಬ ಈಗಲೂ ಕೂಡ ಕಾಯ್ತಾ ಇದೆ. ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗಲಾದರೂ ನ್ಯಾಯ ಸಿಗುತ್ತೆ. ಯಾಕಂದ್ರೆ SIT ಅಧಿಕಾರಿಗಳು ನಿಷ್ಪಕ್ಷವಾದಂಥ ತನಿಖೆಯನ್ನ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸೌಜನ್ಯ ಅವರ ತಾಯಿ ಇದೀಗ SIT ಅಧಿಕಾರಿಗಳ ಕಚೇರಿಗೆ, ಬೆಳ್ಳತ್ತಂಗಡಿಯಲ್ಲಿ ಇರುವಂತಹ SIT ಕಚೇರಿಗೆ ಆಗಮಿಸಿ ಒಂದಿಷ್ಟು ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ನೋಡಿ, ಯಾರು ಇದರ ಹಿಂದೆ ಇದ್ದಾರೆ, ಯಾರ ಕೈವಾಡ ಇದೆ, ಅದೆಲ್ಲವೂ ಕೂಡ ಬೆಳಕಿಗೆ ಬರಬೇಕು. ಸೌಜನ್ಯ ಶವವನ್ನ ಎತ್ತುಕೊಂಡು ಹೋಗೋದನ್ನ ಬಹಳ ಸ್ಪಷ್ಟವಾಗಿ ನಾನು ನೋಡಿದ್ದೇನೆ ಅಂತ ಏನು ಚಿನ್ನಯ್ಯ ಹೇಳಿದಾನಲ್ಲ, ಆ ಹೇಳಿಕೆಯ ಆಧಾರದ ಮೇಲೆ ಇದೀಗ ಸೌಜನ್ಯ ಅವರ ತಾಯಿ SIT ಕಚೇರಿಗೆ ಬಂದು ಒಂದಿಷ್ಟು ದೂರನ್ನ ಕೊಟ್ಟಿದ್ದಾರೆ. ನೋಡಿ, SIT ಅಧಿಕಾರಿಗಳು ತನಿಖೆ ಯಾವ ರೀತಿಯಾಗಿರುತ್ತೆ? ಯಾಕಂದ್ರೆ ಈಗಾಗಲೇ ಚಿನ್ನಯ್ಯ ಹೇಳಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 13 ಸ್ಥಳಗಳಲ್ಲಿ ಹುಡುಕುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮೂಳೆಗಳು ಸಿಗಲಿಲ್ಲ. ಒಂದಿಷ್ಟು ಬುಡೆ ಬಿಡುವಂತ ಕೆಲಸ ಮಾಡ್ದ ಅಂತ ಬಹಳಷ್ಟು ಜನ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರವು ಕೂಡ ಒಂದಿಷ್ಟು ನೇರವಾಗಿ ಅವನ ಮೇಲೆ ಒಂದಿಷ್ಟು ಬಟ್ಟನ್ನ ಮಾಡಿ ತೋರಿಸ್ತಾ ಇದೆ. ನಿಜವಾಗ್ಲೂ ಕೂಡ ಸತ್ಯ ಹೇಳ್ತಾ ಇದ್ದಾನ ಅಥವಾ ಸುಳ್ಳು ಹೇಳ್ತಾ ಇದ್ದಾನ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದೇ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಿಗೆ ಚಿನ್ನಯ್ಯ ಸೌಜನ್ಯ ಪ್ರಕರಣದ ಕುರಿತಾಗಿಯೂ ಕೂಡ ಮಾತಾಡಿದನಲ್ಲ, ಆ ಆಧಾರವನ್ನ ಇಟ್ಟುಕೊಂಡಂತ ತಾಯಿ ಸೌಜನ್ಯ ಅವರ ತಾಯಿ ಇದೀಗ SIT ಅಧಿಕಾರಿಗಳಿಗೆ ಒಂದಿಷ್ಟು ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾದ್ರೆ ಈ ತನಿಖೆ ಮತ್ತೆ ಆರಂಭ ಆಗುತ್ತಾ? ಯಾಕಂದ್ರೆ ಈ ತನಿಖೆಯಲ್ಲಿ ಸರಿಯಾದಂಥ ಸಾಕ್ಷಿಗಳಿಲ್ಲ, ಯಾವುದೇ ರೀತಿಯಾದಂಥ ಆಧಾರಗಳು ಸಿಗ್ತಾ ಇಲ್ಲ ಅನ್ನುವಂಥ ಕಾರಣದಿಂದಾಗಿ ಕೈ ಚೆಲ್ಲಿದಂಥ ಇಲ್ಲಿವರೆಗೂ ಯಾವ ಇಲಾಖೆಗಳು ತನಿಖೆಯನ್ನ ಮಾಡಿದಾವಲ್ಲ, ಅವೆಲ್ಲ ಇಲಾಖೆಗಳು ಒಂದಿಷ್ಟು ಸಾಕ್ಷಿಗಳನ್ನ ಕೆದಕುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಸರಿಯಾದಂಥ ಸಾಕ್ಷಿಗಳನ್ನ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣದಿಂದಾಗಿ ಕೈ ಚೆಲ್ಲಿತ್ತು ಈ ಕೇಸನ್ನ. ಸೊ ಈ ಕೇಸ್ ಮತ್ತೆ ರೀಓಪನ್ ಆಗುತ್ತಾ? ಹಾಗಾದ್ರೆ ಈಗಲಾದ್ರೂ ಕೂಡ ಸೌಜನ್ಯ ಆಗಿರ್ಬೋದು, ಸೌಜನ್ಯ ಕುಟುಂಬಕ್ಕಾಗಿರ್ಬೋದು, ಕರ್ನಾಟಕದಲ್ಲಿ ಎಲ್ಲ ಇಡೀ ದೇಶಾದ್ಯಂತ ಕಾಯ್ತಾ ಇದ್ದಾರೆ ಸೌಜನ್ಯಗೆ ನ್ಯಾಯ ಸಿಗಬೇಕು, ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ರೀತಿಯಾಗಿ. ಯಾಕಂದ್ರೆ ಈ ಕೇಸ್ನಲ್ಲಿ ಏನಾದ್ರೂ ಒಂದಿಷ್ಟು ನ್ಯಾಯ ಸಿಕ್ಕರೆ, ಹೌದು ಈಗಲಾದ್ರೂ ಕೂಡ ಒಂದಿಷ್ಟು ನಂಬಿಕೆ ಇದೆ, ಈ ಕೇಸ್ನಲ್ಲಿ ಏನಾದ್ರೂ ಒಂದಿಷ್ಟು ನ್ಯಾಯ ಸಿಕ್ಕರೆ ನಮಗೂ ಕೂಡ ಕಾನೂನಿನ ಮೇಲೆ ಒಂದಿಷ್ಟು ನಂಬಿಕೆ ಬರುತ್ತೆ. ಈ ಹಳೆ ಕೇಸ್ಗಳು, ಹಳೆ ಪ್ರಕರಣಗಳು, ಬೇರೆಯವರ ಮೇಲೆ ಒಂದಿಷ್ಟು ಈ ಜಡ್ಜ್ಮೆಂಟ್ ಬಂದಂಥ ಸಂದರ್ಭದಲ್ಲಿ ಹೌದಪ್ಪ ಕಾನೂನು ಮೇಲೆ ನಂಬಿಕೆ ಇರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಅಭಿಪ್ರಾಯ ವ್ಯಕ್ತ ಆಗುತ್ತಲ್ಲ, ಈ ಸೌಜನ್ಯ ಕೇಸ್ನಲ್ಲೂ ಹಾಗೆ ಆಗ್ಬೇಕ್ರಿ. ಸೌಜನ್ಯ ಕೇಸ್ನಲ್ಲೂ ಕೂಡ ಒಂದಿಷ್ಟು ನ್ಯಾಯ ಸಿಗಬೇಕು ಅಂತ ಇಡೀ ಕುಟುಂಬ ಅಲ್ಲ, ಇಡೀ ದೇಶದ ಜನರು ಕೂಡ ಪ್ರತಿಯೊಬ್ಬರನ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳೋದು ಅದನ್ನೇ. ಸೌಜನ್ಯಗೆ ತುಂಬ ಅನ್ಯಾಯ ಆಯ್ತು ರೀ, ಸೌಜನ್ಯಗೆ ನ್ಯಾಯ ಸಿಗಬೇಕಾಗಿತ್ತು, ಸೌಜನ್ಯಗೆ ನ್ಯಾಯ ಯಾಕೆ ಸಿಗ್ತಾ ಇಲ್ಲ ಅಂತ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ತನಿಖೆಗೆ ಬಂದಿರುವಂಥ ಅಧಿಕಾರಿಗಳು ಕೂಡ ಸರಿಯಾದಂಥ ಸಾಕ್ಷಿಗಳು ಸಿಗ್ತಾ ಇಲ್ಲ, ಯಾರ ಮೇಲೆ ನಾವು ಆರೋಪವನ್ನು ಮಾಡಬೇಕು, ಯಾರ ಮೇಲೆ ಈ ಆರೋಪವನ್ನು ಹೊರಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ನೋಡಿ, ಸೌಜನ್ಯ ಪ್ರಕರಣ ಅಂತ ಬಂದಂಥ ಸಂದರ್ಭದಲ್ಲಿ ಎಲ್ಲರ ಗಮನ ಧರ್ಮಸ್ಥಳದತ್ತ ಹೋಗ್ಬಿಡುತ್ತೆ. ಸೊ ಈ ಧರ್ಮಸ್ಥಳ ಅಂತ ಅಂದಾಗ ನಿಜವಾಗ್ಲೂ ಕೂಡ ಅಲ್ಲಿ ಆಗಿರುವಂಥದ್ದು ಏನು, ಇದರ ಹಿಂದೆ ಏನಾಯಿತು, ಈ ರೀತಿಯಾದಂಥ ಘಟನೆಗಳು ಬೆಳಕಿ ಬರ್ತಾ ಇತ್ತಾ, ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಟುತ್ತೆ.
ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಈ ಒಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳನ್ನು ಕಣ್ತಪ್ಪಿಸಿಕೊಂಡು ಇವತ್ತು ಸೌಜನ್ಯ ಅವರ ತಾಯಿ SIT ಕಚೇರಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡಿ. ದೂರು ಸ್ವೀಕರಿಸಿ ಹಿಂಬರ ನೀಡಿದಂತ SIT ದೂರಿನ ಅಂಶಗಳನ್ನ ತನಿಖೆ ವೇಳೆ ಪರಿಗಣಿಸುತ್ತೇವೆ, ನಾವು ಪರಿಗಣನೆ ಮಾಡ್ತೀವ್ರಿ, ಅರ್ಜಿ ಪರಿಶೀಲಿಸುತ್ತೇವೆ ಅಂತ SP ಭರವಸೆಯನ್ನ ಕೊಟ್ಟಿದ್ದಾರಂತೆ. ನೋಡಿ, ಈಗಾಗಲೇ ಹಿಂಬರ ನೀಡಿ ಕಳಿಸಿದ್ದಾರೆ SIT ಅಧಿಕಾರಿಗಳು. ಸೌಜನ್ಯ ತಾಯಿಯನ್ನ ಕಳಿಸಿಕೊಟ್ಟಿರುವಂತ SIT ಅಧಿಕಾರಿಗಳು ಆಯ್ತು ನಾವು ತನಿಖೆಯನ್ನ ಮಾಡ್ತೀವಿ ಅನ್ನೋಂತ. ಯಾಕಂದ್ರೆ ಸರ್ಕಾರ ಬಂದಷ್ಟು ಒಪ್ಪಬೇಕಲ್ಲ. ದೂರು ಸ್ವೀಕರಿಸಿ ಹಿಂಬರ ನೀಡಿರುವಂತಹ SIT ಅಧಿಕಾರಿಗಳು, ಯಾಕಂದ್ರೆ ಈ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಯಾ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರ ಜೊತೆ ಒಂದಿಷ್ಟು ತನಿಖೆ ಆಗುತ್ತೆ, ಅವ್ರ ಜೊತೆ ಒಂದಿಷ್ಟು ಸಭೆಗಳನ್ನ ಆಗಬೇಕು, CM ಸಿದ್ದರಾಮಯ್ಯ ಅವ್ರ ಜೊತೆ ಒಂದು ರೌಂಡ್ ಮೀಟಿಂಗ್ ಆಗಬೇಕು. ಅದಾದ ನಂತರ ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬರುತ್ತೆ. ಯಾಕಂದ್ರೆ ಈಗಾಗಲೇ ಒಂದಿಷ್ಟು ದೂರು ಕೊಟ್ಟ ನಂತರ ಏಕಾಏಕಿ ವಿಚಾರಣೆ ಆಗೋದಿಲ್ಲ, ಏಕಾಏಕಿ ಪರಿಶೀಲನೆ ಆಗೋದಿಲ್ಲ, ಏಕಾಏಕಿ ಸ್ಥಳ ಮಹಜರುಗಳು ಆಗೋದಿಲ್ಲ. ಸೊ ಈ ಕೊಟ್ಟಂತ ದೂರನ್ನ ತೆಗೆದುಕೊಂಡು ಹೋಗಿ ಅದಾದ ನಂತರ ಮೇಲಧಿಕಾರಿಗಳು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡಬೇಕು, ಇದರಲ್ಲಿ ಯಾವ ರೀತಿಯಾದಂಥ ತನಿಖೆ ಆಗಬೇಕು, ಯಾರನ್ನು ಭೇಟಿ ಆಗಬೇಕು, ಅದೆಲ್ಲವೂ ಕೂಡ ಒಂದಿಷ್ಟು ರೌಂಡ್ ಮೀಟಿಂಗ್ ಇರುತ್ತೆ. ಯಾಕಂದರೆ ದೂರು ಕೊಟ್ಟ ನಂತರ ನೇರ ಹೋಗಿ ಆಯಿತು ಬಂದ್ಬಿಡಿ ಇನ್ಮೇಲೆಯಿಂದ ವಿಚಾರಣೆ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರೋದಿಲ್ಲ. ಯಾಕಂದರೆ ಸರ್ಕಾರವು ಕೂಡ ಒಂದಿಷ್ಟು ರಚನೆ ಮಾಡಬೇಕಾಗುತ್ತೆ, ಸರ್ಕಾರವು ಕೂಡ ಒಂದಿಷ್ಟು ಭರವಸೆಯನ್ನು ಕೊಡಬೇಕಾಗುತ್ತೆ. ಯಾವುದೇ ಸರ್ಕಾರ ಬಂದರೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಒಂದಿಷ್ಟು ಮೂಗು ತೋರಿಸೋಕ್ಕೆ ಹೋಗಲಿಲ್ಲ ಅನ್ನುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರಿಯಾದಂಥ ಒಂದಿಷ್ಟು ನ್ಯಾಯ ಸಿಗಲಿಲ್ಲ ಅನ್ನುವಂಥದ್ದು, ನ್ಯಾಯ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಈಗಲೂ ಕೂಡ ಭರವಸೆಯಲ್ಲಿ ಇರುವಂಥ ತಾಯಿಗೆ ನಮನ ಅಂತಲೇ ಹೇಳ್ಬೋದು. ಯಾಕಂದರೆ ಹೌದು ನಮನ, ಯಾಕಂದರೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಸೌಜನ್ಯಗೆ ನ್ಯಾಯ ಸಿಗಬೇಕು ಸ್ವಾಮಿ, ಸೌಜನ್ಯಗೆ ನ್ಯಾಯ ಸಿಗಬೇಕು. ಅಣ್ಣಪ್ಪ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ ಅವರು ಆ ನ್ಯಾಯ ದೊರಕಿಸಿ ಕೊಡ್ತಾರೆ ಅನ್ನುವಂಥ ಭರವಸೆಯಲ್ಲಿ ಈಗಲೂ ಕೂಡ ಆ ಕುಟುಂಬ ಬದುಕ್ತಾ ಇದೆ. ಸಾಕಷ್ಟು ಜನರು ಕೂಡ ಭರವಸೆಯನ್ನು ಇಟ್ಟಿದ್ದಾರೆ ಜಸ್ಟಿಸ್ ಫಾರ್ ಸೌಜನ್ಯ, ಈಗಲಾದರೂ ಕೂಡ ನ್ಯಾಯ ಸಿಗುತ್ತಾ ಅಥವಾ ಏನು ಕತೆ ಅನ್ನುವಂಥದ್ದು. ಸೊ ಹಾಗಾಗಿ SIT ಅಧಿಕಾರಿಗಳನ್ನು ಸೌಜನ್ಯ ಅವರ ತಾಯಿ ಭೇಟಿಯನ್ನು ಕೊಟ್ಟರು, ದೂರನ್ನು ಕೊಟ್ಟರು. ನೋಡಿ, ಚಿನ್ನಯ್ಯ ಈ ರೀತಿಯಾದಂಥ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಸಂದರ್ಶನ ಕೊಡುವಂಥ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾನೆ. ಹಾಗಾಗಿ ಅವರನ್ನು ವಿಚಾರಣೆ ಮಾಡಿದ ನಂತರ ಈ ಕೇಸನ್ನು ನೀವು ತೆಗೆದುಕೊಳ್ಳಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೌಜನ್ಯ ಅವರ ತಾಯಿ ಈ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ. ಸೊ ಹಾಗಾಗಿ SIT ಅಧಿಕಾರಿಗಳು ಕೂಡ ಹಿಂಬರವನ್ನು ಬರೆದುಕೊಂಡು SIT ಅಧಿಕಾರಿಗಳು ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇದೆ.